ನಮಸ್ಕಾರ, ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ. 2025 ಆಗಸ್ಟ್ 14ರಂದು ಭಾರತೀಯ ನೌಕಾಪಡೆಗೆ 3ನೇ ಸರ್ವೆ ವೆಸಲ್ ಲಾರ್ಜ್ ಹಡಗು INS ಇಕ್ಷಕ್ ಅನ್ನು ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ಅಂದರೆ GRAC ಕೋಲ್ಕತ್ತಾದಲ್ಲಿ ಹಸ್ತಾಂತರ ಮಾಡಲಾಯಿತು. 4 SVLಗಳ ನಿರ್ಮಾಣಕ್ಕೆ ಒಪ್ಪಂದಕ್ಕೆ 2018ರಲ್ಲೇ ಸಹಿ ಮಾಡಲಾಗಿತ್ತು. ಈ ಸರಣಿಯ ಮೊದಲ ಹಡಗು INS ಸಂಧ್ಯಾಕ್ ಫೆಬ್ರವರಿ 2024ರಲ್ಲಿ ಸೇವೆಗೆ ಸೇರಿತು. ನಂತರ INS ನಿರ್ದೇಶಕ್ ಡಿಸೆಂಬರ್ 2024ರಲ್ಲಿ ಸೇರ್ಪಡೆಯಾಯಿತು. ಇಕ್ಷಕ್ ಅನ್ನು ಭಾರತೀಯ ನೌಕಾಪಡೆ ವಾರ್ಶಿಪ್ ಡಿಸೈನ್ ಬ್ಯೂರೋ ವಿನ್ಯಾಸಗೊಳಿಸಿದ್ದು, ವಾರ್ಶಿಪ್ ಓವರ್ಸೀಯಿಂಗ್ ಟೀಮ್ ಕೋಲ್ಕತ್ತಾದ ಮೇಲ್ವಿಚಾರಣೆಯಲ್ಲಿ ನಿರ್ಮಿಸಲಾಗಿದೆ. ಇದು ನೌಕಾಪಡೆಯ 102ನೇ ವಿನ್ಯಾಸದ ಹಡಗು. ವಿಶೇಷವಾಗಿ ಇದು ಮಹಿಳಾ ಅಧಿಕಾರಿಗಳು ಹಾಗೂ ನಾವಿಕರಿಗೆ ವಸತಿ ಸೌಲಭ್ಯ ಒದಗಿಸಲು ಮೊದಲ SVL ಹಡಗಾಗಿದೆ. ಇಕ್ಷಕ್ GRAC ನಿರ್ಮಿಸಿದ 802ನೇ ಹಡಗಾಗಿದೆ ಹಾಗೂ 113ನೇ ಯುದ್ಧನೌಕೆ. ನೌಕಾಪಡೆಗೆ ಹಸ್ತಾಂತರವಾದ 75ನೇ ಯುದ್ಧನೌಕೆಯೂ ಹೌದು. 1961ರಿಂದ GRAC ಒಟ್ಟು 74ಕ್ಕಿಂತ ಹೆಚ್ಚು ಯುದ್ಧನೌಕೆಗಳನ್ನು ನಿರ್ಮಿಸಿದ್ದು, ಖರೀದಿದಾರ ನೌಕಾಪಡೆಯಿಂದ ನಿರ್ಮಾಣದ ನೌಕಾಪಡೆಯಾಗುವ ಪರಿವರ್ತನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಇದರ ವೈಶಿಷ್ಟ್ಯಗಳು: ಇಕ್ಷಕ್ ಹಡಗು 3400 ಟನ್ ಸಾಮರ್ಥ್ಯ ಹೊಂದಿದ್ದು, ಇದರ ಉದ್ದ 110 ಮೀಟರ್, ಅತ್ಯಾಧುನಿಕ ಹೈಡ್ರೋಗ್ರಾಫಿಕ್ ಉಪಕರಣಗಳಿಂದ ಕೂಡಿದೆ. ಉದಾಹರಣೆಗೆ ಡೇಟಾ ಅಕ್ವಸಿಷನ್ ಆ್ಯಂಡ್ ಪ್ರೊಸೆಸಿಂಗ್ ಸಿಸ್ಟಮ್, ಆಟೋನಾಮಸ್ ಅಂಡರ್ ವಾಟರ್ ವಾಹನ, ರಿಮೋಟ್ಲಿ ಆಪರೇಟೆಡ್ ವಾಹನ, ಡಿಜಿಟಲ್ ಸೈಡ್ ಸ್ಕ್ಯಾನ್ ಸೋನಾರ್, DGPS ವ್ಯವಸ್ಥೆ. ಇದರಲ್ಲಿ 2 ಡೀಸೆಲ್ ಇಂಜಿನ್ಗಳಿದ್ದು ಗರಿಷ್ಠ 18 ನಾಟ್ಸ್ ವೇಗ ಸಾಧಿಸಬಲ್ಲದು. ಬೋ ಹಾಗೂ ಸ್ಟರ್ನ್ ಥ್ರಸ್ಟರ್ಗಳು ಇದ್ದು ಅತಿ ನಿಖರವಾದ ನಿಯಂತ್ರಣಕ್ಕೆ ಅನುಕೂಲಕರವಾಗಿದೆ. ಇದರ ಪಾತ್ರ ಮತ್ತು ಸಾಮರ್ಥ್ಯಗಳು: ಇಕ್ಷಕ್ ಹಡಗು ಹಾಗೂ ಇತರ SVLಗಳು ಸಮುದ್ರ ತೀರ ಮತ್ತು ಆಳ ಸಮುದ್ರದ ಹೈಡ್ರೋಗ್ರಾಫಿಕ್ ಸರ್ವೆ, ಬಂದರು ಹಾಗೂ ನೌಕಾ ನಿಲ್ದಾಣ ಪ್ರದೇಶಗಳ ಸಮೀಕ್ಷೆ, ನ್ಯಾವಿಗೇಷನ್ ಮಾರ್ಗಗಳ ನಿರ್ಧಾರಗಳಲ್ಲಿ ಬಳಕೆಯಾಗುತ್ತವೆ. ಅದೇ ರೀತಿ ಸಮುದ್ರ ಗಡಿ ಸಮೀಕ್ಷೆ, ಸಮುದ್ರ ವಿಜ್ಞಾನ ಹಾಗೂ ಭೂಭೌತಿಕ ಮಾಹಿತಿಗಳ ಸಂಗ್ರಹಣೆಗೆ ಉಪಯೋಗವಾಗುತ್ತವೆ. ಇವುಗಳಲ್ಲಿ ಪ್ರತಿ ಹಡಗು ಒಂದು ಹೆಲಿಕಾಪ್ಟರನ್ನು ಹೊತ್ತೊಯ್ಯಬಲ್ಲದು. ಸಣ್ಣ ಪ್ರಮಾಣದ ಯುದ್ಧ ಕಾರ್ಯಾಚರಣೆಗಳಲ್ಲಿ, ಆಸ್ಪತ್ರೆಯ ಹಡಗಾಗಿಯೂ ಹಾಗೂ ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣಾ ಕಾರ್ಯಾಚರಣೆಗಳಲ್ಲಿಯೂ ಸಹ ಉಪಯೋಗಿಸಬಹುದು. ಇಕ್ಷಕ್ ಹಡಗಿನಲ್ಲಿ 80% ಭಾಗ ಹೆಚ್ಚು ಸ್ಥಳೀಯ ತಂತ್ರಜ್ಞಾನ ಹಾಗೂ ಸಾಮಗ್ರಿ ಬಳಕೆಯಾಗಿದೆ. ಇದು ಆತ್ಮನಿರ್ಭರ ಭಾರತದ ದೃಷ್ಟಿಕೋನಕ್ಕೆ ಅನುಗುಣವಾಗಿದೆ. ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಕಮೋಡೋರ್ PR ಹರಿ. ಪ್ರಧಾನ ಕಚೇರಿ ಕೋಲ್ಕತ್ತಾ, ಪಶ್ಚಿಮ ಬಂಗಾಳ. ಇದರ ಸ್ಥಾಪನೆ 1884ರಲ್ಲಿ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.